ರಾಷ್ಟ್ರ ರಾಜಧಾನಿಯಲ್ಲಿ ಮಿತಿ ಮೀರಿದ ವಾಯು ಮಾಲಿನ್ಯ. ದೆಹಲಿಯಿಂದ ರಾಜ್ಯ ರಾಜಧಾನಿಗೆ ಹೆಚ್ಚುತ್ತಾ ಇದೆ ವಲಸೆ. ಮಾಲಿನ್ಯಕ್ಕೆ ಹೆದರಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ದಿಲ್ಲಿ ಮಂದಿ. ದಿನದಿಂದ ದಿನಕ್ಕೆ ಕುಗ್ತಾ ಇದೆ ದೆಹಲಿಯಲ್ಲಿ ವಾಯು ಗುಣಮಟ್ಟ. ಶುದ್ಧ ಗಾಳಿ ಅರಸಿ ಬೆಂಗಳೂರು ಬರ್ತಿದ್ದಾರೆ ದಿಲ್ಲಿ ಮಂದಿ. ಬೆಂಗಳೂರು ಮಾತ್ರವಲ್ಲ, ಪುಣೆ, ಹೈದರಾಬಾದ್ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ಉತ್ತರದಿಂದ ದಕ್ಷಿಣದತ್ತ ಮುಖ ಮಾಡ್ತಿದ್ದಾರೆ ದೆಹಲಿ ಮಂದಿ. ಸದ್ಯ ದೆಹಲಿಯಲ್ಲಿ ವಾಯು ಗುಣಮಟ್ಟ 427 ಅಂಕಕ್ಕೆ ತಲುಪಿದೆ. ವಾಯು ಮಾಲಿನ್ಯ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ. ಕ್ರಷರ್ ಗಣಿಗಾರಿಕೆಗೂ ಬ್ರೇಕ್ ಹಾಕಿರುವಂಥ ದೆಹಲಿ ಸರ್ಕಾರ. BS3 ಪೆಟ್ರೋಲ್, BS4 ಡೀಸೆಲ್ ಕಾರುಗಳಿಗೆ ನೋ ಎಂಟ್ರಿ. 5ನೇ ತರಗತಿವರೆಗಿನ ಮಕ್ಕಳಿಗೆ ಕಡ್ಡಾಯ ಆನ್ಲೈನ್ ಕ್ಲಾಸ್. ಬೆಂಗಳೂರಿನಲ್ಲಿ ವಾಯು ಗುಣಮಟ್ಟ 77ರ ಆಸುಪಾಸಿನಲ್ಲಿ ಇರುತ್ತೆ. ನೋಡಿ, ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇರೋದು. ನಿನ್ನೆ ಕೂಡ ಯಾರೊಬ್ರು ಪ್ರತಿಕ್ರಿಯೆ ಕೊಡ್ತಾ ಇದ್ರು. ನಾನು ಹುಟ್ಟಿದೂರು ದೆಹಲಿ, ನಮ್ಮ ಆಸ್ತಿ ಎಲ್ಲ ಇರೋದು ದೆಹಲಿಲೇ, ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಇರೋದು ಎಲ್ಲ ದೆಹಲಿಲೇ. ಆದರೆ ಈಗ ದೆಹಲಿಯ ಪರಿಸ್ಥಿತಿಯಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಅವರಿಗೆ ಆರೋಗ್ಯದ ವ್ಯವಸ್ಥೆಯನ್ನು ನೋಡಿಕೊಂಡು ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಅಲ್ಲಿನ ವಾಯು ಮಾಲಿನ್ಯದಿಂದ ಅಸ್ತಮ ರೋಗ ಸೇರಿದಂತೆ ಬೇರೆ ಬೇರೆ ಉಸಿರಾಟದ ಸಮಸ್ಯೆ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ನಾನು ಅವರ ಹಿತದೃಷ್ಟಿಯಿಂದ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಅಲ್ಲಿನ ಪರಿಸ್ಥಿತಿ ಆ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ರೂಲ್ಸ್ಗಳನ್ನಂತೂ ಜಾರಿಗೆ ತಂದರು, ಆದರೆ ಆ ರೂಲ್ಸ್ಗಳು ವರ್ಕೌಟ್ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಈಗ 3ನೇ ಹಂತದ ರೂಲ್ಸ್ಗಳನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. 5ನೇ ಕ್ಲಾಸ್ವರೆಗಿನ ಮಕ್ಕಳಿಗೆ ಆನ್ಲೈನ್ ಕ್ಲಾಸು ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್ಲು ಇಂಥ ವಾಹನಗಳು ಪರ್ಟಿಕ್ಯುಲರ್ ಆಗಿ ಅವುಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಸಿಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೇನಿತ್ತು ಕ್ರಷರ್ದು ಎಲ್ಲ ಬಳಕೆ ಮಾಡಿಕೊಂಡು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಆದರೂ ಅಲ್ಲಿನ ಪರಿಸ್ಥಿತಿ ಮಾತ್ರ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಸೊ ಹಾಗಾಗಿ ಈಗ ಬೆಂಗಳೂರು ಇರೋದ್ರಲ್ಲಿ ಸೇಫು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಲಸೆ ಕಾರಣ ನೋಡ್ಬಿಡೋಣ. ದೆಹಲಿಗೆ ಹೋಲಿಸಿದ್ರೆ ಬೆಂಗಳೂರು ವಾತಾವರಣ ಉತ್ತಮವಾಗಿದೆಯಂತೆ. ದೆಹಲಿಗೆ ಹೋಲಿಸ್ಕೊಂಡ್ರೆ ಎಲ್ಲ ವರ್ಗದ ಜನರಿಗೆ ಬೆಂಗಳೂರು ವಾತಾವರಣ ಅಚ್ಚುಮೆಚ್ಚು. ನಿಮಗೆ ಬಿಸಿಲಿರ್ಬೇಕಾದ್ರೆ ಇರುತ್ತೆ, ಚಳಿ ಇರಬೇಕಾದ್ರೆ ಚಳಿ ಇರುತ್ತೆ, ಯಾವಾಗ ಬೇಕು ಅವಾಗ ಮಳೆ ಬರುತ್ತೆ ಹೋಗುತ್ತೆ. ಸೊ ಆ ಕಾರಣಕ್ಕೆ ಬೆಂಗಳೂರು ಓಕೆ, ನಾವು ಆ ವೆದರಿಗೆ ಅಡ್ಜಸ್ಟ್ ಹಾಕ್ಕೊಳ್ಬೋದು ಅಂತ. ಯಾವುದೇ ವಾತಾವರಣವಿದ್ರೂ ಕೂಡ ಇಲ್ಲಿ ಹೊಂದಾಣಿಕೆ ಆಗತ್ತೆ ಅಂತ. ಹೆಂಗಿದ್ರು ಬೆಂಗಳೂರಲ್ಲಿ ಅಡ್ಜಸ್ಟ್ ಆಗ್ಬೋದು ಅಂತ. ಮತ್ತು ಉದ್ಯೋಗದ ವಿಚಾರ ಆಗಿರ್ಬೋದು ಅಥವಾ ಬಾಡಿಗೆ ಮನೆಯ ವಿಚಾರ ಆಗಿರ್ಬೋದು, ಟ್ರಾವೆಲ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಬೆಂಗಳೂರು ಬೆಸ್ಟು. ಸೊ ಆ ಕಾರಣಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೆಹಲಿ ಬಿಡೋಕ್ಕೆ ಕಾರಣಕ್ಕೇನು? ವಾಯು ಮಾಲಿನ್ಯದ ಪ್ರಮಾಣ ದಿನದಿಂದ ದಿನಕ್ಕೆ ತೀವ್ರ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಉಸಿರಾಟ ಸೇರಿದಂತೆ ಆರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ವಿಷವಾಗ್ತಾ ಇದೆ ಸೇವಿಸ್ತಾ ಇರೋ ಗಾಳಿ. ವಿಷಪೂರಿತ ಗಾಳಿಯಿಂದ ಹೆಚ್ಚಾಗ್ತಾ ಇದೆ ಸಾವು ನೋವು. ವಾಯು ಮಾಲಿನ್ಯದಿಂದ 15% ಮಂದಿ ಸಾವನ್ನಪ್ತಾ ಇದ್ದಾರೆ. ಸೊ ಹಾಗಾಗಿ ದೆಹಲಿಯನ್ನು ಬಿಟ್ಟು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗ ಬೆಂಗಳೂರದ್ದು ಏನೇನು ಗೊತ್ತಾ ಸಮಸ್ಯೆ? ಇದೇನಾದರೂ ನಮ್ಮ ಬಾಡಿಗೆ ಕೊಡುವಂಥ ಮನೆ ಓನರ್ಗಳಿಗೆ ಗೊತ್ತಾಯಿತು ಅಂದರೆ ಏಕ್ದಮ್ 10,000 ಇದ್ದವ್ರು 15,000 ಏರಿಸ್ತಾರೆ. ಇಲ್ಲ ಅದೊಂದು ಸಮಸ್ಯೆ. ಹೆಂಗೂ ದೆಹಲಿಯವರೆಲ್ಲ ಬರ್ತಾರಲ್ಲ ಇಲ್ಲಿಗೆ ಅಂತ. ಇದು ಬೇರೆ ಪ್ರಾಬ್ಲಮ್ ಇದೆ ಇಲ್ಲಿ.